ಇವತ್ತು ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಹೇಮಾವತಿ ಪ್ರತಿಮೆ ಮುಂಭಾಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಏನು ಕರ್ನಾಟಕ ಕಂಡ ಅತ್ಯಂತ ಕಳಂಕ ಶಾಸಕ ಮತ್ತು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡರವರು ಒಬ್ಬ ಸಾರ್ವಜನಿಕ ಪಬ್ಲಿಕ್ ಸರ್ವೆಂಟ್ ಅಧಿಕಾರಿಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಸಂವಿಧಾನ ವಿರೋಧಿ, ಅದರೊಟ್ಟಿಗೆ ಸಾಬರುಗಳಿಗೆ ಡಾಕ್ಯುಮೆಂಟ್ ಅನ್ನ ಮಾಡಿಕೊಟ್ರೆ ನಿನಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಒಂದು ಕೊಲೆ ಬೆದರಿಕೆ ಹಾಕಿರುವಂತಹ ಆ ಶಾಸಕನ ಸ್ಥಾನವನ್ನ ತಕ್ಷಣದಿಂದಲೇ ವಜಾಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152 ಪ್ರಕಾರ 5 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲ್ಪಡುವಂತಹ ಒಂದು ಅಪರಾಧವನ್ನು ಮಾಡಿರುವಂತಹ ಶಾಸಕನ ವಿರುದ್ಧ ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ UT ಖಾದರ್ ರವರೇ ಸ್ವಯಂ ಪ್ರೇರಿತರಾಗಿ ದೂರು ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಬಂಡಿ ಸಿದ್ದೇಗೌಡರು ಏನಾದ್ರೂ ಬಿಜೆಪಿ ಅಥವಾ ಸಂಘ ಪರಿವಾರದ ಒಬ್ಬ ನಾಯಕನಾಗಿದ್ದಿದ್ರೆ ನಾವು ನಿಮ್ಮ ಹತ್ರ ಕೇಳ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕ, ಸೋಕಾಲ್ ಜಾತ್ಯತೀತ ಪಕ್ಷದ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಇರ್ತಾರೆ, ದೇಶದ ಅಂಗಡಿಯಲ್ಲಿ ನಾವು ಪ್ರೀತಿಯನ್ನ ಹಂಚ್ತೀವಿ ಅಂತ ಹೇಳಿ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಪಕ್ಷದ ಶಾಸಕ ಇವತ್ತು ದೇಶವನ್ನ ಹಂಚ್ತಾ ಇದ್ದಾನೆ. ಅವನಿಗೆ ಇಷ್ಟು ಕನಿಷ್ಠ ಜ್ಞಾನ ಇಲ್ಲ. ಒಬ್ಬ ಶಾಸಕನಾಗಿ ಪ್ರತಿಜ್ಞೆಯನ್ನ ಸ್ವೀಕರಿಸಬೇಕಾದ್ರೆ, ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಎಲ್ಲಾ ನಾಗರಿಕರಿಗೂ ನಾನು ಸಮಾನವಾಗಿ ನೋಡ್ತೇನೆ ಎಂಬಂತಹ ಏನು ಪ್ರತಿಜ್ಞೆಯನ್ನ ಮಾಡಿಕೊಂಡು ಈ ಶಾಸಕ ಸ್ಥಾನದಲ್ಲಿ ಅವರು ಆಯ್ಕೆಯಾದ ನಂತರ ಆ ವ್ಯಾಪ್ತಿಯಲ್ಲಿ ಸರ್ಕಾರಿ ಏನೆಲ್ಲ ಸ್ಕೀಮ್ಗಳು ಬಂದಿದೆ, ಅದರಲ್ಲಿ ಮುಸ್ಲಿಮರಿಗೆ ಈ ರೀತಿಯಾಗಿ ಎಷ್ಟು ದೇಶದಿಂದ ಅವರನ್ನು ವಂಚಿತರನ್ನಾಗಿ ಮಾಡಿದ್ದಾರೆ ಎಂಬುದರ ಒಂದು ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಲಿಕ್ಕೆ UT ಖಾದರ್ ಅವರು ಆರ್ಡರ್ ಮಾಡಬೇಕು. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ವೀರಕರ್ಣಿಗ ಟಿಪ್ಪು ಸೇನೆ ಇರ್ಬೋದು, ನಮ್ಮ ಸಮೀರ್ ಬಾಯ್ ಇರ್ಬೋದು ಅಥವಾ ಖಾನ್ ಸಾಬ್ ಇರ್ಬೋದು, ನಾವೆಲ್ಲರೂ ಪಕ್ಷ ಸಂಘಟನೆ ಭೇದ ಮರೆತು ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. 24 ಗಂಟೆ ಆಯ್ತು ಹೇಳಿಕೆ ಕೊಟ್ಟು. ನಾವು ವೇಟ್ ಮಾಡಿದ್ವಿ, ಏನೋ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಡುವಂತ ಸಿದ್ದರಾಮಯ್ಯನವರು ಇದ್ದಾರೆ ಮುಖ್ಯಮಂತ್ರಿಯಾಗಿ, ಏನಾದರೂ ಇವರ ಮೇಲೆ ಕ್ರಮ ಜರುಗಿಸ್ತಾರೆ ಅಂತ ಹೇಳಿ. ಆದ್ರೆ ಅವರು ನಿದ್ರೆಯಲ್ಲಿದ್ದಾರೆ. ಆ ನಿದ್ರೆಯಿಂದ ಅವರನ್ನ ಎಬ್ಬಿಸ್ಲಿಕ್ಕೆ DK ಶಿವಕುಮಾರ್, ನೀವು ಪಕ್ಷದ ಅಧ್ಯಕ್ಷರಾಗಿದ್ದೀರಾ, ನಿಮಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. 92% ವೋಟ್ ಕೊಟ್ಟಂತ ಒಂದು ಸಮುದಾಯದ ಬಗ್ಗೆ ಇಷ್ಟೊಂದು ಅವಹೇಳನಕಾರಿಯಾಗಿ ಯಾರಪ್ಪನ ಮನೆ ಜಮೀನು ಬಗರ್ ಹುಕುಂ ಸಾಗುವಳಿ ಚೀಟಿ ಪಡೆಯುವಂತದ್ದು ಈ ದೇಶದ ರೈತನ ಅದು ಕರ್ತವ್ಯ. ಅಲ್ಲಿ ಯಾರು ಕೂಡ ಏನು ಅರ್ಜಿಯನ್ನ ಹಾಕಿದ್ದಾರೆ, ಅವರು ತನ್ನ ಜಮೀನಿನಲ್ಲಿ 16 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ. ಅದು ಕೊಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಅದನ್ನ ಕೇಳಿದ್ರೆ ಅಧಿಕಾರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾರಂತ ಹೇಳಿದ್ರೆ ಈ ಕರ್ನಾಟಕದ IAS ಆಫೀಸರ್ಗಳು ನಾವು ವಿನಂತಿ ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಸೇರಿ ಈ ಶಾಸಕ ಸ್ಥಾನದಿಂದ ಇವನಿಗೆ ಅನರ್ಹಗೊಳಿಸಲಿಕ್ಕೆ ನೀವು ಕೂಡ ಪ್ರತಿಭಟನೆ ಮಾಡಬೇಕು, ಸರ್ಕಾರಕ್ಕೆ ಮನವಿಯನ್ನು ಕೊಡ್ಬೇಕಂತ ಹೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಅಫ್ಸರ್ ಕೂಡ್ಲಿಪೇಟೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ವಜಾಗೊಳಿಸಿ ವಜಾಗೊಳಿಸಿ MLA ಸ್ಥಾನದಿಂದ ವಜಾಗೊಳಿಸಿ 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 MLA ಸ್ಥಾನದಿಂದ ವಜಾಗೊಳಿಸಿ. ಜಿಂದಾಬಾದ್ 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 SDP ಜಿಂದಾಬಾದ್ 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 SDP ಜಿಂದಾಬಾದ್ SDP ಜಿಂದಾಬಾದ್. ಧಿಕ್ಕಾರ 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 ಬಂಡಿ ಸಿದ್ದೇಗೌಡರಿಗೆ ಧಿಕ್ಕಾರ. ಮತ್ತೆ ಸರ್ಕಾರಿ ಸೌಲಭ್ಯ ಯಾವ ರೀತಿ ಅವ್ರು ಶ್ರೀರಂಗಪಟ್ಟಣ ಮುಸಲ್ಮಾನ್ ಸಮಾಜ ಪಡ್ಕೋತಾ ಅದು ಕೂಡ ನಮ್ಗೆ ಅನುಮಾನ ಆಗ್ತಾ ಇದೆ. ಎಲ್ಲೆಲ್ಲಿ ತಾವು ಕೆಲವೊಂದು ಯೋಜನೆಗಳಿಗೆ ತಾವು ಅಧ್ಯಕ್ಷರಾಗಿರ್ತೀರಿ, ಗ್ಯಾರಂಟಿ ನಾವು ನೋಡಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಒಂದು ಅಭೂತಪೂರ್ವ ಸರ್ಕಾರ, ನಮಗೆ ಸಾಮಾಜಿಕ ನ್ಯಾಯ ಕೊಡ್ಬೋದು. ಆ ಭ್ರಾತೃತ್ವ, ಅಸಹಿಷ್ಣು ಮತ್ತೆ ಕೋಮು ಸೌಹಾರ್ದದಲ್ಲಿ ಕಾಪಾಡಬಹುದು. ಆ ನಿಟ್ಟಿನಲ್ಲಿ ಆ ಒಂದು ಯೋಜನೆ ಅಡಿಯಲ್ಲಿ ನಾವು ಈ ಮಾತುಗಳನ್ನು ಕೇಳಕ್ಕೆ ನಾವು ಈ ನಿಟ್ಟಿನಲ್ಲಿ ನಾವು ಈ ರೀತಿ ಪ್ರತಿಭಟನೆ ಮಾಡಿ ಬೀದಿಗಳಿಗೆ ಹೋರಾಟ ಮಾಡುವ ಸಂದರ್ಭ ಬಂದಾಗಿದೆ. ಸ್ವಾಮಿ, ಎಲ್ಲ ವರ್ಗದವ್ರಿಗೂ ನೀಡುತ್ತದೆ. ಕೇವಲ ಆ ವರ್ಗದ ಮಾಡಿಕೊಡಿ, ಈ ವರ್ಗದ ಮಾಡಿಕೊಡಿ ಅಂತ ಎಲ್ಲ ಹಿಂದುಳಿದ ಉಳುವನು ಭೂಮಿ ಒಡೆಯೋನು ಹಾಕಬೇಕು ಅಂತ ಭೂಮಿ ಹಂಚಿಕೆ ಮಾಡುವಂಥ ಯೋಜನೆ ಇದಾಗಿದೆ.
ಆ ಯೋಜನೆ ನಮಗೆ ಮಾಡಿಕೊಡಿ, ದಾಖಲೆ ಮಾಡಿಕೊಡಿ ಸ್ವಾಮಿ ಅಂತ ಅಧಿಕಾರಿಗಳು ಕೇಳಕ್ಕೆ ಹೋದಾಗ ಸಂದರ್ಭದಲ್ಲಿ ತಾವು ಬಹಿರಂಗವಾಗಿ ಸಾಬ್ರಿಗೆ